ಬಿಡ್ಲೇಬೇಕು ಅಂತ ಹೇಳಿ ಕಾವೇರಿ ಪ್ರಾಧಿಕಾರಗಳು ಹೇಳ್ತಾ ಇದೆ. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಜೂನ್ ಜುಲೈ ತಿಂಗಳು ಬಂತು ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಮಳೆಗಾಲ ಆರಂಭ ಆಗುವಂತಹ ಸಂದರ್ಭದಲ್ಲಿ ತಮಿಳುನಾಡು ಕರ್ನಾಟಕದ ಮಧ್ಯೆ ಸಾಕಷ್ಟು ವಾದ ವಿವಾದಗಳು ನಡೆಯುತ್ತೆ. ಬಿಕಾಸ್ ಕಾವೇರಿ ನೀರಿಗಾಗಿ ಎರಡೂ ರಾಜ್ಯಗಳು ಕೂಡ ಒಂದಿಷ್ಟು ವಾದ ವಿವಾದಗಳನ್ನ ಮುಂದೆ ಇಡ್ತವೆ. ಕಾವೇರಿ ನಮಗೂ ಬೇಕು ಅಂತ ಹೇಳಿ ಎರಡೂ ರಾಜ್ಯಗಳು ಬಡದಾಡ್ಕೊಳ್ತವೆ. ಆದ್ರೆ ಈ ಬಾರಿ ಕಾವೇರಿ ನೀರನ್ನ ಕರ್ನಾಟಕಕ್ಕೆ ಪೂರೈಸೋದಕ್ಕೆ ಅಸಾಧ್ಯ ಅನ್ನುವ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈ ಮಧ್ಯ ತಮಿಳುನಾಡಿನ ಜನರಿಗೆ ಕಾವೇರಿ ನೀರು ಬೇಕು ಅನ್ನೋ ಕಾರಣಕ್ಕೆ CWRC ಜುಲೈ 28ರಂದು 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸೂಚನೆ ನೀಡಿದೆ. ಇದರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರದ ಮೇಲ್ಮನವಿ ವಿಚಾರಣೆ ನಡೆಸಿದಂತಹ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಈ ವಿಚಾರವಾಗಿ ಒಂದಿಷ್ಟು ವಿಚಾರಣೆಗಳನ್ನ ಈಗಾಗಲೇ ಮಾಡಿದೆ. ನಿಜಕ್ಕೂ ಕರ್ನಾಟಕದಲ್ಲಿ ನೀರು ಸಮಂಜಸವಾಗಿ ಇಲ್ಲೂ ಬಳಕೆ ಮಾಡಿ ಇತ್ತ ತಮಿಳುನಾಡಿಗೂ ನೀಡುವಷ್ಟು ಲಭ್ಯ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಈಗಾಗಲೇ ಕಾವೇರಿ ನೀರು 53 TMC ನೀರು ಮಾತ್ರ ಉಳ್ಕೊಂಡಿದೆ. ಅದರಲ್ಲಿ 13 TMC ನೀರು ಡೆಡ್ ವಾಟರ್, ಅದು ಯಾವುದೇ ರೀತಿ ಬಳಕೆಗೆ ಬರೋದಿಲ್ಲ, ತೆಗೆಯೋದಕ್ಕೂ ಬರೋದಿಲ್ಲ. ಇನ್ನು ಉಳಿದಂತಹ 40 TMC ನೀರಲ್ಲಿ ನೆಕ್ಸ್ಟ್ 2027 ಜೂನ್ ತನಕವೂ ಕೂಡ ಅದರಲ್ಲೇ ನಾವು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಬೆಂಗಳೂರಿನ ಜನರಿಗೆ ಮಾತ್ರ ಅಂತ ತಗೊಂಡ್ರೆ ಕುಡಿಯೋ ನೀರಿಗೆನೆ 40 TMC ನೀರು ಕಡಿಮೆ ಆಗತ್ತೆ. ಇನ್ನು ಮಂಡ್ಯದ ಜನರಿಗೆ ಕೃಷಿಗಿಲ್ಲ ಅಥವಾ ಬೇರೆ ಆದಂತಹ ಬಳಕೆಗೆ ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬರೀ ಬೆಂಗಳೂರು ನಗರದಲ್ಲಿರುವಂತಹ ಜನರಿಗೆ ಕುಡಿಯೋದಕ್ಕೆ ವ್ಯವಸ್ಥೆ ಮಾತ್ರ ಮಾಡ್ತೀವಿ ಕಾವೇರಿ ನೀರಿಂದ ಅಂತ ಅಂದ್ರೆ ಈಗಿರುವಂತಹ ವ್ಯವಸ್ಥೆಯಲ್ಲಿ ಅಂದ್ರೆ 40 TMC ನೀರು ಸಾಕಾಗೋದಿಲ್ಲ. ಅಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಎಲ್ಲಿನೋ ಸಮಸ್ಯೆಯಿಂದ ಉತ್ತರ ಭಾರತದಲ್ಲಿ ಪ್ರವಾಹ ಆಗ್ತಾ ಇದ್ರೆ, ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಮಳೆಯಾಗಿ ಅದರಿಂದ ಬೇರೆ ರೀತಿ ಪರಿಣಾಮ ಬೀರ್ತಾ ಇದ್ರೆ, ಕರ್ನಾಟಕದಲ್ಲಿ ಎಲ್ಲಿನೋ ಪ್ರಭಾವ ಮಳೆಗೆ ಬರದಂತೆ ಬರಗಾಲದ ಸಿಚುವೇಶನ್ ಎದುರಾಗಿದೆ. ಇನ್ನು ಡ್ಯಾಮ್ಗಳಲ್ಲಿ ಈ ನೀರಿನ ಪರಿಸ್ಥಿತಿ ಅನ್ನುವಂಥದ್ದು ಈ ವರ್ಷದ್ದು, ಹೋದ ವರ್ಷದ್ದು, ಮುಂದಿನ ವರ್ಷದ್ದು ಅನ್ನೋ ರೀತಿ ಇಲ್ಲ. ಸುಮಾರು 30 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಾಗಿದೆ ಇದೇ ರೀತಿಯಾದಂತಹ ಡ್ಯಾಮ್ಗಳಲ್ಲಿ ಕಡಿಮೆ ನೀರಿನ ಪ್ರಮಾಣ ಶೇಕಡ ಆಗಿರುವಂಥದ್ದು. ಇನ್ನು ಈ ವಿಚಾರವಾಗಿ ಕರ್ನಾಟಕ ಇದೇ ವಿಚಾರವನ್ನ ಮುಂದೆ ಇಟ್ಕೊಂಡು ವಾದ ಮಾಡ್ತಾ ಇದೆ. ಎಲ್ಲಿನೋ ಸಮಸ್ಯೆ ಇದೆಯಪ್ಪ, ನಮ್ಮಲ್ಲಿ ನೀರು ಬರ್ತಾ ಇಲ್ಲ, ಅಂದ್ರೆ ನೀರಿನ ವ್ಯವಸ್ಥೆ ಇಲ್ಲ, ಈಗಾಗಲೇ ಬರಗಾಲದ ವ್ಯವಸ್ಥೆ ಇದೆ, ಮಳೆ ಬರ್ತಾ ಇಲ್ಲ. ಸೊ ಹಾಗಾಗಿ ಮುಂದಿನ ಜೂನ್ ತಿಂಗಳು ಅಂದ್ರೆ ಈಗ ಈ ವರ್ಷ ಎಲ್ಲಿನೋ ಸಮಸ್ಯೆ ಇದೆ ಅಂತಂದ್ರೆ ಮುಂದಿನ ಜೂನ್ ತನಕನೂ ಕೂಡ ಮಳೆಗಾಲ. ಈಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ವ್ಯವಸ್ಥೆ ಇರುತ್ತೆ. ಅಂದ್ರೆ ಜೂನ್ ನಲ್ಲಿ ಆರಂಭ ಆದಂತಹ ಮಳೆ 4 ತಿಂಗಳು ಸತತವಾಗಿ ಮಳೆಗಾಲ ಇರುತ್ತೆ. ಅದೇ ತಮಿಳುನಾಡು ಅಂತ ತಗೊಂಡ್ರೆ ಕರ್ನಾಟಕದಲ್ಲಿ ಯಾವಾಗ ಮಳೆ ಬಂದು ನಿಂತು ಹೋಗಿರುತ್ತೆ, ತದನಂತರ ಅಂದ್ರೆ ಸೆಪ್ಟೆಂಬರ್ ತಿಂಗಳಿಂದ ಹಿಂಗಾರು ಮಳೆ ಆರಂಭ ಆಗುವಂಥದ್ದು ತಮಿಳುನಾಡಲ್ಲಿ. ಹಾಗಾಗಿ ಅಕಸ್ಮಾತ್ ನಾವು ಈ ಆಗಸ್ಟ್ ತಿಂಗಳನ್ನ ನಾವು ತಳ್ಳಿಕೊಂಡು ಹೋಗ್ಬಿಟ್ರೆ ಸೆಪ್ಟೆಂಬರ್ನಲ್ಲಿ ಹಿಂಗಾರು ಮಳೆ ತಮಿಳುನಾಡಿಗೆ ಬರುತ್ತೆ. ಆಗ ಅಲ್ಲಿನ ನೀರಿನ ವ್ಯವಸ್ಥೆ ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಲ್ಲಿ ಆ ವ್ಯವಸ್ಥೆ ಅನ್ನೋದು ಒಂದು ಇದೆ, ಅವಕಾಶ ಇದೆ. ಆದ್ರೆ ಇಲ್ಲಿರುವಂತಹ ಕಾವೇರಿ ನೀರು ಏನು ಈಗ ಶೇಖರಣೆ ಆಗಿದೆ 53 TMC, ಅದರಲ್ಲಿ 13 TMC ಡೆಡ್ ವೇಸ್ಟ್, ಇನ್ನು 40 TMC ನೀರಲ್ಲಿ ಮುಂದಿನ 2027 ಜೂನ್ ತನಕ ಇದೇ ನೀರನ್ನ ಬಳಕೆ ಮಾಡಬೇಕು ನಾವು ಅಂತ ಹೇಳಿ ಕರ್ನಾಟಕ ವಾದ ಮಾಡ್ತಾ ಇದೆ. ಇನ್ನೊಂದು ಮುಖ್ಯ ಗಮನಿಸ್ಬೇಕೇನಂದ್ರೆ ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ ಯಾವಾಗೆಲ್ಲ ಕರ್ನಾಟಕಕ್ಕೆ ಮಳೆ ಆಗಿಲ್ಲ, ಯಾವಾಗೆಲ್ಲ ಕರ್ನಾಟಕದಲ್ಲಿ ಬರಗಾಲ ಇದೆ, ಯಾವಾಗೆಲ್ಲ ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದೆ, ಆಗೆಲ್ಲವೂ ಕೂಡ ತಮಿಳುನಾಡಲ್ಲಿ ಹಿಂಗಾರು ಮಳೆ ಯಥೇಚ್ಛವಾಗಿ ಬಂದು ನೀರಿನ ಪ್ರಮಾಣ ಅತಿ ಹೆಚ್ಚಾಗಿ ದೊರೆತಿರುವಂತಹ ಹಿಸ್ಟ್ರಿ ಕೂಡ ಇದೆ. ಹಾಗಾಗಿ ನೀರು ಬಿಡೋದಕ್ಕೆ ನಮಗೆ ಕಷ್ಟ ಆಗತ್ತೆ, ನಮ್ಗಿದು ಅಸಾಧ್ಯ ಅಂತ ಹೇಳಿ ಕರ್ನಾಟಕ ವಾದ ಮಾಡ್ತಾ ಇದೆ. ತಮಿಳುನಾಡಿಗೆ ಹಿಂಗಾರು ಮಳೆಯ ಅವಕಾಶವಿದೆ, ಈ ಹಿಂದೆ ಅವರಿಗೆ ಸಾಕಷ್ಟು ನೀರು ನಾವು ಬಿಟ್ಟಿದ್ದೀವಿ. ಸೊ ಹಾಗಾಗಿ ಈ ಒಂದು ಬಾರಿ ಕೂಡ ನಮ್ಮ ಪರಿಸ್ಥಿತಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. 3.5 ಕ್ಯೂಸೆಕ್ ಬಿಡುಗಡೆಗೆ ಆದೇಶಿಸಿದ್ರೂ ಕೂಡ ನೀರು ಬಿಳಿಗುಂಡ್ಲು ತಲುಪಲು
ಅಂದ್ರೆ ತಮಿಳುನಾಡಿನ ಬಿಳಿಗುಂಡ್ಲು ಭಾಗಕ್ಕೆ ತಲುಪಬೇಕು ಅಂದ್ರೆ 7,000 ಕ್ಯೂಸೆಕ್ ನೀರು ನೀಡಬೇಕು ಅಂತ ಹೇಳಿ ಕರ್ನಾಟಕ ವಾದ ಮಾಡ್ತಾ ಇದೆ. CWRC ಆದೇಶಕ್ಕೆ 15 ದಿನ ತಡೆ ನೀಡಲು ಕರ್ನಾಟಕ ಸರ್ಕಾರ ವಾದ ಮಾಡಿ ಹೆಚ್ಚು ನೀರಿಗೆ ಬೇಡಿಕೆ ಇಟ್ಟ ತಮಿಳುನಾಡು, ಒಂದಂದ್ರೆ ತಮಿಳುನಾಡು ನೀರು ಹೆಚ್ಚು ಬಿಡಬೇಕು ಅಂತ ಹೇಳಿ ವಾದ ಮಾಡ್ತಿದ್ರೆ, ಈ 15 ದಿನ ಏನು 3,500 ಪ್ರತಿನಿತ್ಯ ಬಿಡಬೇಕು ಅಂತ ಹೇಳಿ CWRC ಹೇಳ್ತಾ ಇದೆ, ಅದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಹೇಳ್ತಿದೆ. ಆದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದ್ರೆ CWRC ಆದೇಶವನ್ನ ಎತ್ತಿ ಹಿಡಿದಂತಹ ನಿರ್ವಹಣಾ ಪ್ರಾಧಿಕಾರ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡುಗಡೆ ಮಾಡಲು ಸೂಚನೆಯನ್ನ ನೀಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ CWRCಯ ಆದೇಶದ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ಭುಗಿಲೆದ್ದಿದೆ ಈಗ. ಆದ್ರೂ ಕೂಡ ಆ ಪ್ರತಿಭಟನೆ ಭುಗಿಲೆದ್ದಿರುವ ನಡುವೆಯೇ CWRC ಆದೇಶವನ್ನ ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ಕೂಡ ಎತ್ತಿ ಹಿಡಿದಿದೆ. ಅಂದ್ರೆ CWRC ಏನು ಆದೇಶವನ್ನ ನೀಡಿದೆ, ಪ್ರತಿನಿತ್ಯ 3,500 ನೀಡಬೇಕು, 15 ದಿನಗಳ ಕಾಲ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಏನು ಆದೇಶನ ಹೊರಡಿಸಿದೆ, ಅದನ್ನ CWMA ಕೂಡ ಒಪ್ಪಿಗೆಯನ್ನ ನೀಡಿದೆ. ಹಾಗಾಗಿ ಒಂದ್ ರೀತಿಯಲ್ಲಿ ಇದು ಕರ್ನಾಟಕದ ವಾದಕ್ಕೆ, ಕರ್ನಾಟಕದ ಪರಿಸ್ಥಿತಿಗೆ ಇದು ಇನ್ನಷ್ಟು ಒಂದ್ ರೀತಿಯಲ್ಲಿ ಏನಂತಾರೆ, ಇನ್ನೂ ಕೂಡ ತಳಹದಿ ತಲುಪುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಒಂದು ಕಡೆ ಮುಂಗಾರು ಮಳೆ ಕೊರತೆಯಿಂದಾಗಿ ಕಾವೇರಿ ಕೊಳದ ಜಲಾಶಯಗಳು ಖಾಲಿ ಆಗ್ತಾ ಇದಾವೆ. 15 ದಿನಗಳಲ್ಲಿ 4 TMC ನೀರು ಬಿಡುಗಡೆ ಮಾಡಬೇಕು ಅಂತಂದ್ರೆ ಕಾವೇರಿಗೆ ಸಂಬಂಧಿಸಿದಂತಹ 2 ಸಂಸ್ಥೆಗಳು ಆದೇಶಿಸಿವೆ ಈಗಾಗ್ಲೇನೆ. ಆದ್ರೆ ರಾಜ್ಯ ಸರ್ಕಾರ ಇದರಿಂದ ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲೇ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಇಲ್ಲೇ ಬರಗಾಲದ ಪರಿಸ್ಥಿತಿ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಬಿಕ್ಕಳಿಸುವಂತಹ ಪರಿಸ್ಥಿತಿ ಇದೆ. ಹೀಗಿದ್ದಾಗ ಕರ್ನಾಟಕದಿಂದ ಕಾವೇರಿ ನೀರನ್ನ ತಮಿಳುನಾಡಿಗೆ ನೀಡಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ನಾವು ಮಾಡಬೇಕು ಅಂತಂದ್ರೆ ಇದೊಂದು ರೀತಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಬಿಕ್ಕಟ್ಟಿನ ಪರಿಸ್ಥಿತಿ. ಯಾಕಂತಂದ್ರೆ ಒಂದು ಕಡೆ ನಮ್ಮ ಮಂಡ್ಯ, ಬೆಂಗಳೂರು ಭಾಗದಂತಹ ಒಂದಿಷ್ಟು ಜನರು, ಹೋರಾಟಗಾರರು ಈ ವಿಚಾರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಕಾವೇರಿ ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಕಡೆ ನೀರು ಬಿಡ್ಲೇಬೇಕು ಅಂತ ಹೇಳಿ ಕಾವೇರಿ ಪ್ರಾಧಿಕಾರಗಳು ಹೇಳ್ತಾ ಇದೆ. ಹಾಗಾಗಿ ಸರ್ಕಾರದ ಮುಂದೆ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದೇನು ಮಾಡಬೇಕು ಎಂಬ ಚರ್ಚಿಸಲು ರಾಜ್ಯ ಸರ್ಕಾರ ಭಾನುವಾರ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಈಗಾಗಲೇ ಆಯೋಜಿಸಿದೆ. ಈ ವಿಚಾರವಾಗಿ ಈಗಾಗಲೇ ಬೇರೆ ಅಂದ್ರೆ ಈಗ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷವೂ ಕೂಡ ಜೊತೆಗೂಡಿ ಭಾನುವಾರ ಸಭೆ ನಡೆಸಲಿಕ್ಕೆ, ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಿಕ್ಕೆ, ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ, ಮುಂದಿನ ಕ್ರಮ ಹೇಗೆ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಇದನ್ನ ಮುಂದಿನ ಈ ಭಾನುವಾರ ನಿರ್ಧರಿಸಲಿದೆ. ಅಲ್ಲಿಯವರೆಗೂ ಕೂಡ ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳಿರಲು ಈಗ ಸರ್ಕಾರ ತೀರ್ಮಾನಿಸಿದೆ. ಅಂದ್ರೆ ಭಾನುವಾರ ಎಲ್ಲಾ ಪಕ್ಷಗಳು ಸೇರಿ ನಿರ್ಧಾರ ಮಾಡಬೇಕು. ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ನಿರ್ಧಾರವನ್ನ ಆಗಿ ಒಂದು ಸರ್ಕಾರ ನಿರ್ಧಾರವನ್ನು ಮಾಡುವಂಥದ್ದು, ನೀರನ್ನ ಬಿಡುವಂಥದ್ದು ಯಾವುದಕ್ಕೂ ಕೂಡ ಮುಂದಾಗೋದಿಲ್ಲ ಅಂತ ಹೇಳಿ ಒಂದ್ ರೀತಿಯಲ್ಲಿ ಹಿಂಜರಿದು ಕೂತಿದೆ. ಇನ್ನು ತಮಿಳುನಾಡಿಗೆ 15 ದಿನ ನಿತ್ಯ 3.5 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಏನ್ ಹೇಳಿದೆ ಜುಲೈ 28ಕ್ಕೆ, ಇದರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಒಳಹರಿವಿನ ಸಮಸ್ಯೆಯಿಂದಾಗಿ ತೀವ್ರ ಜಲ ಸಂಕಷ್ಟವಿದೆ, ಹೀಗಾಗಿ 15 ದಿನಗಳ ಕಾಲ ನೀರು ಬಿಡುಗಡೆ ಆದೇಶಕ್ಕೆ ತಡೆಯೊಡ್ಡಬೇಕು ಅಂತ ಮನವಿ ಮಾಡಿತ್ತು. ಆದ್ರೆ ಗುರುವಾರ ನಡೆದಂತಹ CWMA ಸಭೆಯಲ್ಲಿ CWRC ಆದೇಶವನ್ನ ಎತ್ತಿ ಹಿಡಿಯಲಾಗಿದೆ. ಇನ್ನು ಸೂಪರ್ ಎಲ್ ನಿನೋ ಪರಿಣಾಮದಿಂದಾಗಿ ಕರ್ನಾಟಕದ ಜಲಾಶಯಗಳಲ್ಲಿ 65.65% ಮಾತ್ರವೇ ನೀರಿದೆ. 30 ವರ್ಷಗಳ ಸರಾಸರಿಗಿಂತ ಕಡಿಮೆ ಆಗಿದೆ. ಅಂದ್ರೆ 30 ವರ್ಷದ ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ ಕರ್ನಾಟಕದ ಜಲಾಶಯಗಳು 30 ವರ್ಷಗಳ ಸರಾಸರಿಗಿಂತಲೂ ಕೂಡ ನೀರಿನ ಪ್ರಮಾಣ ಈ ವರ್ಷ ಕಡಿಮೆಯಾಗಿದೆ. ತಮಿಳುನಾಡಿಗೆ ಹಿಂಗಾರು ಮಳೆಯಾಗುವಂತಹ ನಿರೀಕ್ಷೆ ಇದೆ. ನಾನು ಆಗ್ಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ಮುಗಿತಾ ಬಂತು ಅಂತ ಅಂದಾಗ, ಮಳೆಗಾಲ ಮುಗಿತು ಅಂದಾಗ ತಮಿಳುನಾಡಲ್ಲಿ ಮಳೆಗಾಲ ಆರಂಭ ಆಗುತ್ತೆ. ಅಲ್ಲಿ ಹಿಂಗಾರು ಮಳೆ ವ್ಯವಸ್ಥೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ ಕರ್ನಾಟಕದಲ್ಲಿ ಯಾವಾಗೆಲ್ಲ ಮಳೆ ಕಡಿಮೆ ಆಗಿದೆ ಆಗೆಲ್ಲವೂ ಕೂಡ ತಮಿಳುನಾಡಲ್ಲಿ ಮಳೆ ಯಥೇಚ್ಛವಾಗಿದೆ. ಸೊ ಹಾಗಾಗಿ ತಮಿಳುನಾಡಿಗೆ ಈ ಒಂದು ಸೆಕೆಂಡರಿ ಆಪ್ಷನ್ ಇರೋದ್ರಿಂದ 3.5 ಕ್ಯೂಸೆಕ್ ನೀರು ಹರಿಸುವಂತ ಆದೇಶವನ್ನ ಏನ್ ನೀಡಿದ್ದಾರೆ ಅದನ್ನ ಒಂದಿಷ್ಟು ಹಿಂದೆ ತಗೊಳ್ಳಿ. ಯಾಕಂತಂದ್ರೆ 2027 ಜೂನ್ರವರೆಗೆ ಅಂದ್ರೆ ಆ ಮಳೆ ಏನು ಮುಂದಿನ ವರ್ಷ ಮಳೆಗಾಲ ಆರಂಭವಾಗುವವರೆಗೂ ಕೂಡ ಬರೀ 40 TMC ನೀರನ್ನ ಉಳಿಸ್ಕೊಂಡು ಇಡೀ ಒಂದು ವರ್ಷ ಆಗುವ ಸಮಯವನ್ನ
ಕಳಿಬೇಕು. ಇಡೀ ರಾಜ್ಯವನ್ನ ಅಂದ್ರೆ ಮಂಡ್ಯ, ಬೆಂಗಳೂರು ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಕೃಷಿಗೆ ಎಲ್ಲಕ್ಕೂ ಕೂಡ ಮ್ಯಾನೇಜ್ ಮಾಡಬೇಕು. ಇಲ್ಲಿ ಕೃಷಿಗಿರ್ಲಿ, ಈ ಕಡೆ ಕುಡಿಯೋ ನೀರಿನ ವ್ಯವಸ್ಥೆಗೂ ಕೂಡ ಒಂದು ರೀತಿಯಲ್ಲಿ ಬಿಕ್ಕಳಿಸುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಇದನ್ನ ಕೈ ಬಿಡ್ಲಿ, ಈ ಆದೇಶವನ್ನ ಕೈ ಬಿಡ್ಲಿ ಅನ್ನೋದು ಕರ್ನಾಟಕದ ಒಂದು ನಿರೀಕ್ಷೆ. ಆದ್ರೆ 3,500 ನೀರು ನಮಗ್ ಸಾಕಾಗೋದಿಲ್ಲ. 3,500ಕ್ಕಿಂತಲೂ ನಮಗೆ ನೀರು ಹೆಚ್ಚಬೇಕು, 7,000 ನೀರು ಅಷ್ಟು ಬೇಕು ಅಂತ ಹೇಳಿ ತಮಿಳುನಾಡು ಸರ್ಕಾರ ವಾದ ಮಾಡ್ತಾ ಇದೆ. ಯಾಕಂತಂದ್ರೆ ಹಿಸ್ಟ್ರಿಯನ್ನ ತೆಗೆದುಕೊಂಡು ನೋಡ್ತಾ ಇದ್ರೆ ಪ್ರತಿ ವರ್ಷವೂ ಕೂಡ ಕಡಿಮೆ ನೀರನ್ನೇ ಬಿಟ್ಟಿದ್ದೀರಾ, ನಮಗೆ ಏನು ಬಳಕೆಗೆ ನೀರು ಬೇಕೋ ಅದಕ್ಕಿಂತಲೂ ಕಡಿಮೆ ನೀರನ್ನೇ ನೀವು ಬಿಟ್ಟಿರೋದ್ರಿಂದ ನಮಗೆ ಈ ಬಾರಿ ನೀರು ಅತಿ ಹೆಚ್ಚು ಬೇಕು ಅಂತ ಹೇಳಿ ತಮಿಳುನಾಡು ವಾದ ಮಾಡ್ತಾ ಇದೆ. ಕರ್ನಾಟಕದ ಪರವಾಗಿ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಜರಾಗಿದ್ರು. ಅವರು ಸಭೆಯ ಬಳಿಕ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿರುವ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಾಧಿಕಾರದ ನಿರ್ದೇಶನವನ್ನ ತಿಳಿಸ್ತಾರೆ. ಕಾವೇರಿ ನೀರು ವಿವಾದ ಸರ್ವಪಕ್ಷ ಸಭೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಭಾನುವಾರ ಸಭೆಯನ್ನ ಕೂಡ ಎಲ್ಲರನ್ನೂ ಕೂಡ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕೂಡ ಭಾನುವಾರ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಕರ್ನಾಟಕದ ಸಮಸ್ಯೆ ಏನಿದೆ, ಕರ್ನಾಟಕದ ವಾದ ಏನಿದೆ ಅದು ನಡೆಯುತ್ತಾ ಅಥವಾ ತಮಿಳುನಾಡಿನ ಬೇಡಿಕೆ ಈಡೇರುತ್ತಾ, ಮುಂದಿನ ದಿನಗಳಲ್ಲಿ ಕಾವೇರಿ ಸಮಸ್ಯೆ ಯಾವ ರೀತಿಯಾಗಿ ಬಗೆಹರಿಯುತ್ತೆ, ಕಾವೇರಿ ಯಾರಿಗೆ ಒಲಿತಾಳೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.